ನಮ್ಮ ಹೋರಾಟವನ್ನು ಈಗಾಗಲೇ ರಾಜ್ಯವ್ಯಾಪಿ ನಾವು ಮಾಡಿದ್ದೇವೆ, ಮಾಡ್ತಾ ಇದ್ದೇವೆ. ಸದನದ ಒಳಗೆ ಸದನದ ಹೊರಗೆ ಈ ಹೋರಾಟವನ್ನು ನಾವು ಮುಂದುವರಿಸ್ತೇವೆ. ನಾನು ಮಾಧ್ಯಮದ ಸ್ನೇಹಿತರಲ್ಲಿ ವಿನಂತಿಸಿಕೊಳ್ಳೋದು ಇಷ್ಟೇ, ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ನಮಗೆಲ್ಲ ಶಾಸಕಾಂಗ, ಕಾರ್ಯಾಂಗ, ನ್ಯಾಯಾಂಗದಂತೆ ಪತ್ರಿಕಾ ರಂಗವು 4ನೇ ಆಧಾರ ಸ್ತಂಭವಾಗಿ ಇರುವಂಥದ್ದು. ಹಾಗಾಗಿ ಮಾಧ್ಯಮದ ಮೂಲಕ ಈ ರೀತಿಯ ಭ್ರಷ್ಟಾಚಾರ ಹಗರಣಗಳು ಆಗಿರೋದನ್ನು ಜನತೆಗೆ ತಿಳಿಸುವಂಥ ಒಂದು ಪ್ರಯತ್ನವನ್ನು ತಾವು ಬಹಳ ಪರಿಣಾಮಕಾರಿಯಾಗಿ ಮಾಡ್ತಾ ಇದ್ದೀರಿ. ಆದರೆ ಇನ್ಯಾವುದೋ ಕೆಲವು ಕಾರ್ಯಕ್ರಮಗಳು, ಯೋಜನೆಗಳು, ಉದ್ಘಾಟನೆಗಳು, ಸಮಾರಂಭಗಳು ಇವೆಲ್ಲದರ ಮಧ್ಯದಲ್ಲಿ ಈ ಭ್ರಷ್ಟಾಚಾರದ ಇಷ್ಟು ದೊಡ್ಡ ಪ್ರಮಾಣದ ಹಗರಣ ಸರ್ಕಾರವನ್ನೇ ನೇರವಾಗಿ ಮುಖ್ಯಮಂತ್ರಿಗಳೇ ದುರ್ಬಳಕೆ, ಈ ವ್ಯವಸ್ಥೆಯನ್ನು ದುರ್ಬಳಕೆ ಮಾಡಿಕೊಂಡ ಹಗರಣ ಇದು ಬಹಳ ಗಂಭೀರವಾದಂತಹ ಒಂದು ಹಗರಣ. ಇದಕ್ಕೆ ಸಿಗಬೇಕಾದಂತಹ ಮಾನ್ಯತೆ ಮತ್ತು ಜನತೆಗೆ ತಿಳಿಸ್ಕೊಡ್ಬೇಕಾದಂಥ ಪ್ರಯತ್ನ ನಾವೇನು ಪ್ರತಿಪಕ್ಷವಾಗಿ ಮಾಡ್ತಾ ಇದ್ದೀರೋ ನೀವು ಸಹ ಅದನ್ನು ಮಾಡ್ತಿದ್ದೀರಿ, ಮಾಡಬೇಕು ಅಂತ ಮತ್ತೊಮ್ಮೆ ಕೇಳ್ಕೊಳ್ತೀವಿ. ಇದು ಒಟ್ಟು ಮುಖ್ಯಮಂತ್ರಿಗಳು ರಾಜೀನಾಮೆ ಕೊಡಬೇಕು, CBI ಅಂತ ಆಗಿದೆ.